ಸಿಂಧನೂರು ನಗರದ ಕುಡಿಯುವ ನೀರಿನ ಕೆರೆ ಒಡೆದು ವರ್ಷಗಳೇ ಗತಿಸಿದರೂ ಶಾಸಕರು ನಿರ್ಲಕ್ಷ್ಯ ವಹಿಸುತ್ತಿದ್ದು ಕೂಡಲೇ ಕೆರೆ ದುರಸ್ತಿ ಮಾಡುವಂತೆ ಟಿಯುಸಿಐನ ಜಿಲ್ಲಾಧ್ಯಕ್ಷ ಬಿಎನ್ ಯರದಿಹಾಳ್ ಒತ್ತಾಯಿಸಿದ್ದಾರೆ. ಏನು ಸಿಂಧನೂರು ಕೆರೆ ಒಡೆದು ಸುಮಾರು ಒಂದು ವರ್ಷವಾದರೂ ಸಹ ಅಲ್ಲಿಗೆ ಯಾವೊಬ್ಬ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಹ ಹೋಗಿಲ್ಲ. ಯಾಕಂದರೆ ಈಗಾಗಲೇ ಬೇಸಿಗೆ ಬರೋದ್ರಿಂದ ಈಗ 8 ದಿನಕ್ಕೊಮ್ಮೆ ಈ ಪಟ್ಟಣದ ಜನತೆಗೆ ನೀರು ಬಿಡ್ತಾ ಇದ್ದಾರೆ. ಈಗ ಮಾರ್ಚ್, ಏಪ್ರಿಲ್, ಮೇ ದಿನದಲ್ಲಿ 15 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುವ ಒಂದು ವ್ಯವಸ್ಥೆ ಆಗ್ಬೋದು. ಆದರೆ ಕಳೆದ 7 ತಿಂಗಳಿಂದ ಸಿಂಧನೂರು ಶಾಸಕರಾಗಿರ್ತಕ್ಕಂಥ ಬಾದಲಿ ಹಂಪನಗೌಡರು ಆ ಕೆರೆ ಸ್ಥಳಕ್ಕೆ ಹೋಗಲಾರ್ದೇ ಇಲ್ಲಿ ಓಟ್ ಹಾಕಿದ ಜನತೆಗೆ ಬಹಳ ದ್ರೋಹ ಮಾಡ್ತಾ ಇದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಂಧನೂರು ಪಟ್ಟಣದ ಕುಷ್ಟಗಿ ರಸ್ತೆಯಲ್ಲಿರುವ ಮುಖ್ಯ ಕುಡಿಯುವ ನೀರಿನ ಕೆರೆ ಕುಸಿದು 1 ವರ್ಷವಾದರೂ ದುರಸ್ತಿ ಕಾಮಗಾರಿ ನಡೆದಿಲ್ಲ. ಈಗ 8 ದಿನಕ್ಕೆ ಒಮ್ಮೆ ನೀರು ಸರಬರಾಜು ಆಗುತ್ತಿದ್ದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳೊಳಗೆ 15 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುವ ಪ್ರಸಂಗ ಒದಗಿ ಬರಬಹುದು. ಶಾಸಕ ಹಂಪನಗೌಡ ಬಾದರ್ಲಿ ಅವರು ಪಟ್ಟಣದ ಜನತೆಯ ಅನುಕೂಲಕ್ಕಾಗಿ ಕೆರೆ ದುರಸ್ತಿ ಮಾಡಿಸಬೇಕಾಗಿತ್ತು. ಆದರೆ ದುರಸ್ತಿ ಮಾಡುವಲ್ಲಿ ಮುಂದಾಗದೇ ಇರುವುದು ಅತ್ಯಂತ ಖಂಡನೀಯ. ಕೂಡಲೇ ಕೆರೆ ದುರಸ್ತಿ ಮಾಡಿ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿದರು.